ಇವತ್ತಿನ ಈ ವಿಡಿಯೋದಲ್ಲಿ HDFC ಟಾಟಾ ನಿಯೋ ಕ್ರೆಡಿಟ್ ಕಾರ್ಡನ್ನು ಯಾವ ರೀತಿಯಾಗಿ ಆ್ಯಕ್ಟಿವೇಷನ್ ಮಾಡಬೇಕು, ಅದೇ ರೀತಿಗೆ ಕಾರ್ಡ್ ನೋಡೋಕ್ಕೆ ಯಾವ ರೀತಿಯಾಗಿ ಸಿಗುತ್ತೆ, ಕಂಪ್ಲೀಟ್ ಅನ್ಪ್ಯಾಕಿಂಗ್ ವಿಡಿಯೋನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಪಿನ್ನನ್ನು ಜನ್ರೇಟ್ ಮಾಡಿದ ನಂತರ ಕಾರ್ಡ್ ಆ್ಯಕ್ಟಿವೇಷನ್ ಕೂಡ ಹೇಗೆ ಮಾಡಬೇಕು, ಅಂದರೆ ಒಂದು ಆನ್ಲೈನು ಆಫ್ಲೈನ್ಗೆ ಯಾವ ರೀತಿಯಾಗಿ ಪಾಯಿಂಟ್ ಆಫ್ ಸೇಲ್ಗೆ ಆನ್ ಮಾಡಬೇಕಂತ ನಿಮಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನುವರೆಗೂ ನೀವು ಈ ಕಾರ್ಡನ್ನು ಅಪ್ಲೈ ಮಾಡಲ್ದಿದ್ದರೆ ಅಪ್ಲೈ ಮಾಡ್ಕೊಳ್ಳಿ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಆ ಲಿಂಕಿಂದ ಅಪ್ಲೈ ಮಾಡಿದರೆ ನಿಮಗೆ 500 ನಿಯೋ ಕಾಯಿನ್ಸ್ ಕೂಡ ಸಿಗುತ್ತೆ. ಮೊದಲೇದಾಗಿ ಓಪನ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲೇದಾಗಿ ನಿಮ್ಮ ಅಡ್ರೆಸ್ಸು, ನೇಮು ಮತ್ತು ಕ್ರೆಡಿಟ್ ಲಿಮಿಟ್ ಎಲ್ಲ ಇರುತ್ತೆ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಇಲ್ಲಿ 2% ನಿಯೋ ಕಾಯಿನ್ಸ್ ಸಿಗುತ್ತೆ. ಮತ್ತು ಟಾಟಾ ಆ್ಯಪ್ನಲ್ಲಿ ಕೂಡ ನಿಮಗೆ 5% ಸಿಗುತ್ತೆ. ಟೋಟಲಾಗಿ 7%. ಕಾರ್ಡ್ ನೋಡೋಕ್ಕೆ ಈ ರೀತಿಯಾಗಿ ಸಿಗುತ್ತೆ. ಇಲ್ಲಿ ನೋಡೋದು, ಇದೊಂದು ರೂಪೇ ವೇರಿಯಂಟ್ ಆಗುತ್ತೆ. ನೀವು ಇಲ್ಲಿ ಬ್ಯಾಕ್ ಸೈಡು ಕಾರ್ಡ್ ಡೀಟೇಲ್ಸ್ ಎಲ್ಲವೂ ಇರುತ್ತೆ. ನೀವು ಬೇಕಂದರೆ ವೀಸಾ ಕೂಡ ಇದನ್ನ ಅಪ್ಲೈ ಕೂಡ ಮಾಡ್ಕೊಬೋದು. ಇದೊಂದು ಬೆಸ್ಟ್ ಕಾರ್ಡ್ ಅಂತಲೇ ಹೇಳ್ಬೋದು. ನೀವೇನಾದರೂ UPIನಲ್ಲಿ ಮಾಡ್ತಾಯಿದ್ರೆ ಟಾಟಾ ನಿಯೋ ಆ್ಯಪನ್ನೇ ಯೂಸ್ ಮಾಡಿದರೆ ನಿಮಗೆ 1.5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಂದರೆ ನೀವು 1 ಲಕ್ಷ ಪೇಮೆಂಟ್ ಮಾಡಿದರೆ 1,500 ನಿಮಗೆ ಕ್ಯಾಶ್ ಬ್ಯಾಕ್ ಬಂದಂಗೆ ಅಂತಲೇ ಅರ್ಥ. ಮತ್ತು ವೆಲ್ಕಮ್ ಬೆನಿಫಿಟ್ ಆಗಿ 499 ನಿಯೋ ಕಾಯಿನ್ಸ್ ಕೂಡ ಸಿಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕಿಂದ ಅಪ್ಲೈ ಮಾಡಿದರೆ ಕೂಡ ನಿಮಗೆ 500 ಸಿಗುತ್ತೆ. ಇದು ಕಂಪ್ಲೀಟ್ಲಿ ಲೈಫ್ ಟೈಮ್ ಫ್ರೀ ಆಗಿರುವಂಥ ಒಂದು ಕ್ರೆಡಿಟ್ ಕಾರ್ಡು. ಯಾವುದೇ ರೀತಿಯಾದ ನಿಮಗೆ ಜಾಯ್ನಿಂಗ್ ಫೀಸು ಮತ್ತು ಆ್ಯನ್ಯುವಲ್ ಫೀಸ್ ಇರೋದಿಲ್ಲ. ಅದಕ್ಕಾಗಿ ಇದನ್ನ ಅಪ್ಲೈ ಮಾಡೋದು ತುಂಬಾ ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಅಂತಲೇ ಹೇಳ್ಬೋದು. ಈಗ ಇಲ್ಲಿ ನೋಡ್ಬೋದು, ಪಿನ್ನನ್ನು ಹೇಗೆ ಜನ್ರೇಟ್ ಮಾಡಬೇಕಂತ ತಿಳಿಸಿದ್ದಾರೆ. ನಾನು ಯಾವ ರೀತಿಯಾಗಿ ಜನ್ರೇಟ್ ಮಾಡಬೇಕಂತ ಟಾಟಾ ನಿಯೋ ಆ್ಯಪಿಂದ ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಬೇಕಂದರೆ HDFC ಕಾರ್ಡ್ಸು ಮತ್ತು ನೆಟ್ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗ್ ಅಂತಲೂ ಮಾಡ್ಬೋದು. ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಹೇಗೆ ರಿಜಿಸ್ಟರ್ ಮಾಡೋಂತ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೋಡ್ಬೋದು. ಮತ್ತು ಇಲ್ಲಿ ಟಾಟಾ ಬ್ರ್ಯಾಂಡ್ಸ್ಗಳಿದಾವಲ್ಲ, ಇಲ್ಲಿ ಕೂಡ ನಿಮಗೆ 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ನಿಮಗೆ ನೀವು ಟಾಟಾ ನಿಯೋಯಿಂದ ಮಾಡಿದರೆ 7% ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡೋದು, ಎಲ್ಲ ರೀತಿಯಾದ ಒಂದು ಟಾಟಾ ಪ್ರಾಡಕ್ಟ್ಸ್ ಏನೇನಿದಾವಲ್ಲ ಎಲ್ಲ ಏರ್ ಇಂಡಿಯಾ ಆಗಿರ್ಬೋದು, ಬಿಗ್ ಬಾಸ್ಕೆಟು, ಕ್ರೋಮಾ, ಕಲ್ಟ್ ಫಿಟ್ಟು, ತಾಜು, ಟಾಟಾ MG, ಟಾಟಾ ಕ್ಲಿಕ್ಕು ಕಂಪ್ಲೀಟ್ ಎಲ್ಲವೂ ಇರುತ್ತೆ. ಪಿನ್ ಹೇಗೆ ಜನ್ರೇಟ್ ಮಾಡೋದಂತ ನೋಡೋಣ ಬನ್ನಿ. ಟಾಟಾ ನಿಯೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ನಿಯೋ ಕಾರ್ಡ್ ಅಂತ ಕಾಣಿಸುತ್ತೆ. ನಿಮ್ಮ ಅಪ್ರೂವ್ ಆದಮೇಲೆ ಈ ಕಾರ್ಡ್ ಅಪ್ರೂವ್ ಆಗೋಕ್ಕೆ ನನಗೆ ಒಂದು ವಾರದ ಟೈಮ್ ಹಿಡಿತು. ನಿಮಗೆ ಒಂದು ಏಜೆಂಟ್ ಕೂಡ ಕಾಲ್ ಮಾಡ್ತಾರೆ. ಇಲ್ಲಿ ಟಾಟಾ ನಿಯೋ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಾರ್ಡ್ ಡೀಟೇಲ್ಸು, ಕಂಟ್ರೋಲ್ಸು ಇವೆಲ್ಲ ಇದಾವಲ್ಲ, ಇಲ್ಲೇ ಸ್ಕ್ರಾಲ್ ಡೌನ್ ಸೈಡ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಸೆಟ್ ಪಿನ್ ಅಂತ ಇದೆ. ಆ ಸೆಟ್ ಪಿನ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ ಪಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲೇನಾಗುತ್ತೆ, ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಸೆಟ್ ಪಿನ್ ಅಂತ ಇದೆ. ಆ ಸೆಟ್ ಪಿನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಪ್ರೈಮರಿ ಕಾರ್ಡ್, ಇಲ್ಲಿ ನಿಮ್ಮ ಕಾರ್ಡ್ ನಂಬರು ಡೀಟೇಲ್ಸ್ ಎಲ್ಲ ಶೋ ಆಗ್ತಾ ಇರುತ್ತೆ. ಇಲ್ಲಿ ಕಾರ್ಡ್ ಪಿನ್ನನ್ನು 2 ಸರ್ತಿ ಹಾಕಿ ರೀಎಂಟರ್ ಹಾಕಿ, ಮಂತ್ಲಿ ಮತ್ತು ಡೇಟು, ಎಕ್ಸ್ಪೈರಿ ಡೇಟನ್ನು ಹಾಕಿ, CVV ಅನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲೇನಾಗುತ್ತೆ, ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಸೆಂಡ್ ಮಾಡ್ತಾರೆ. ಅದನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾರೋ ನಿಮ್ಮದು ಇನ್ಸ್ಟೆಂಟಾಗಿ ಕ್ರೆಡಿಟ್ ಕಾರ್ಡಿನ ಒಂದು ಪಿನ್ ಸೆಟ್ ಆಗುತ್ತೆ. ಇಲ್ಲಿ ಕೆಳಗಡೆ ಇನ್ನು ಕಾರ್ಡನ್ನು ಆ್ಯಕ್ಟಿವೇಷನ್ ಹೇಗೆ ಮಾಡೋದು, ಪಾಯಿಂಟ್ ಆಫ್ ಸೇಲು, ಆಫ್ಲೈನು ಆನ್ಲೈನ್ಗೆ ಯಾವ ರೀತಿಯಾಗಿ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ಕೆಳಗಡೆ ಕಾರ್ಡ್ ಕಂಟ್ರೋಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದರೆ ಮೇನ್ ಪೇಜ್ನಲ್ಲಿ ಕೂಡ ನಿಮಗೆ ಕಾರ್ಡ್ ಕಂಟ್ರೋಲ್ಸ್ ಅಂತ ಕಾಣಿಸಿತ್ತು, ಅಲ್ಲಿ ಕೂಡ ನೀವು ಅಪ್ಲೈ ಮಾಡ್ಕೊಂಡು ಈ ರೀತಿಯಾದ ಒಂದು ಇಂಟರ್ಫೇಸ್ ನೋಡ್ಬೋದು. ಇಲ್ಲಿ ಮೊದಲೇದಾಗಿ ಅದು ಸೆಕ್ಯೂರಿಟಿ ಪರ್ಪಸ್ಗಾಗಿ ಆಫ್ ಇರುತ್ತೆ. ನೀವು ಅದನ್ನು ಆನ್ ಮಾಡಬೇಕು. ಇಂಟರ್ನ್ಯಾಷನಲ್ ಯೂಸೇಜು ನೀವು ಆಫ್ ಇಟ್ಟರೆ ಒಳ್ಳೆಯದು. ಯಾಕೆಂದರೆ ಅಲ್ಲಿ ಫ್ರಾಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನಿಮಗೆ ಯಾವಾಗ ಬೇಕೋ ಇಂಟರ್ನ್ಯಾಷನಲ್ ಆವಾಗ ಆನ್ ಮಾಡ್ಕೊಳ್ಳಿ. ಈಗ ಆನ್ಲೈನ್ ಸ್ಪೆಂಡ್ಸು ಮತ್ತು ಟ್ಯಾಪ್ ಆ್ಯಂಡ್ ಪೇ ಕೂಡ ಆಫ್ ಬಿಡಿ. ಏಕೆಂದರೆ ವಿದೌಟ್ ಪಿನ್ ನಿಮಗೆ 5,000 ತನಕ ಟ್ರಾನ್ಸಾಕ್ಷನ್ ಮಾಡ್ಬೋದು. ಅದಕ್ಕಾಗಿ ಅದನ್ನ ಆಫ್ ಇಡಿ. ಈಗ ಆನ್ಲೈನ್ ಸ್ಪೆಂಡ್ಸ್ ಮತ್ತು ಮರ್ಚೆಂಟ್ ಔಟ್ಲೆಟ್ಸ್ ಮಾತ್ರ ಅದನ್ನ ಆನ್ ಮಾಡ್ಕೊಳ್ಳಿ. ನೋಡ್ಬೋದು, ಇಲ್ಲಿ ಆನ್ಲೈನ್ ಸ್ಪೆಂಡು, ಮರ್ಚೆಂಟ್ ಔಟ್ಲೆಟನ್ನು ನಾನು ಆನ್ ಮಾಡ್ಕೊತಿದ್ದೇನೆ. ನೀವು ಬೇಕಾದರೆ ಪಿನ್ನನ್ನು ಕೂಡ ಸೆಟ್ ಮಾಡಿದ ನಂತರ ಇಲ್ಲಿ ನಿಮ್ಮ ಲಿಮಿಟ್ ಎಷ್ಟಿರುತ್ತಲ್ಲ ಅಷ್ಟು ಲಿಮಿಟ್ ತುಂಬ ಇರುತ್ತೆ, ಅದನ್ನು ಕೂಡ ಚೇಂಜ್ ಮಾಡ್ಕೊಬೋದು ಬೇಕಂದರೆ. ಇದು ಫುಲ್ ಲಿಮಿಟೇ ಇರಲಿ. ಈಗ ಅಪ್ಡೇಟ್ ಲಿಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಅಪ್ಡೇಟ್ ಲಿಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಮತ್ತೆ OTP ಸೆಂಡ್ ಮಾಡ್ತಾರೆ. ಅದನ್ನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಇನ್ಸ್ಟೆಂಟಾಗಿ ನಿಮ್ಮ ಒಂದು ಕಾರ್ಡ್ ಪಿನ್ ಕೂಡ ಸೆಟ್ ಆಯಿತು. ಮತ್ತು ಅದೇ ರೀತಿಯಾಗಿ ಒಂದು ಕಾರ್ಡ್ ಆ್ಯಕ್ಟಿವೇಷನ್ ಕೂಡ ಆಯಿತು. ಇನ್ನು ನೀವು ಆನ್ಲೈನು ಆಫ್ಲೈನು ಎಲ್ಲಿ ಬೇಕಾದಲ್ಲಿ ಇದನ್ನ ಕಾರ್ಡನ್ನು ಯೂಸ್ ಮಾಡ್ಕೊಂಡು ಕ್ಯಾಶ್ ಬ್ಯಾಕನ್ನು ಅರ್ನ್ ಮಾಡ್ಬೋದು. ಈ ಕಾರ್ಡು ನೀವು ಟಾಟಾದಲ್ಲಿ ಯೂಸ್ ಮಾಡ್ತಿರೋದು ತುಂಬಾ ಬೆನಿಫಿಟ್ ಇದೆ. ಇದೊಂದು ಲೈಫ್ ಟೈಮ್ ಫ್ರೀ ಆಗೋದ್ರಿಂದ ನೀವು ಇದನ್ನ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಅಪ್ಲೈ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ವಿಡಿಯೋ ಕೂಡ ಇರುತ್ತೆ, ವಿಡಿಯೋವನ್ನು ಕೂಡ ನೀವು ಅಪ್ಲೈ ಮಾಡ್ಕೊಳ್ಳಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕಿಂದ ಅಪ್ಲೈ ಮಾಡಿದರೆ ನಿಮಗೆ 500 ನಿಯೋ ಕಾಯಿನ್ಸ್ ಸಿಗುತ್ತೆ. ಅದರಿಂದ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗಲೂ ನಿಮಗೆ ರಿಪ್ಲೈ ಮಾಡ್ತೇನೆ.
ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್